ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಏನು ವ್ಲಾಗ್ ಮಾಡೋದಂತ ಐಡಿಯಾ ಇಲ್ಲ, ಬಟ್ ಮನೇಲಿದ್ದೀನಲ್ವಾ, ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹಾಗೆ ರ್ಯಾಂಡಮ್ ಆಗಿ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಸ್ವಲ್ಪ ಕೆಲಸ ಕಮ್ಮಿನೇ, ಯಾಕಂದರೆ ನೆನ್ನೆ ಎಲ್ಲ ಫುಲ್ಲು ಆ್ಯಸ್ ಯೂಶುವಲ್ ಸಾಟರ್ಡೆ ಅಲ್ಲ, ಆ್ಯಂಡ್ ಇವತ್ತು ಸಂಡೇ, ಸೊ ಜಾಸ್ತಿ ಕೆಲಸ ಏನಿಲ್ಲ ನನಗೆ. ಸೊ ಫುಲ್ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗ್ದಿದೆ, ಪೂಜೆ ಎಲ್ಲ ಮಾಡಿದ್ದೇನೆ. ಆ್ಯಂಡ್ ಇವತ್ತು ಸಂಡೇ ನೋಡಬೇಕು, ಪೂಜೆ ಮಾಡಬೇಕಂತ ಅನ್ನಿಸ್ತಾ ಇದೆ. ಹಾಗೆ ಇವತ್ತು ನನಗೆ ನಾನ್ ವೆಜ್ ಏನೂ ತಿನ್ನೋ ಮೂಡಿಲ್ಲ, ನೋಡೋಣ. ಹಾಗೆ ದಿನ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಶೇರ್ ಮಾಡ್ತೀನಿ. ಸೊ ಆ್ಯಂಡ್ ಆಫ್ಟರ್ ಅ ವೆರಿ ವೆರಿ ಲಾಂಗ್ ಟೈಮ್ ನಾನು ಈ ಡ್ರೆಸ್ ಹಾಕ್ಕೊಂಡಿರೋದು. ಈ ಡ್ರೆಸ್ನ ನಾನು ತಗೊಂಡಾಗ ಎಷ್ಟು ಸಣ್ಣ ಇದ್ದೆ ಅಂದರೆ ಒಂದು ಎಸ್ ಸೈಜ್ ಕೂಡ ನನಗೆ ಆಗ್ತಾಯಿತ್ತು, ಆ ಥರ ಇತ್ತು. ಇವಾಗ ಎಕ್ಸೆಲ್ ಸೈಜ್ ನನಗೆ ಫಿಟ್ ಆಗ್ತದೆ ಅಂದರೆ ಅಷ್ಟು ದಪ್ಪ ಆಗಿದ್ದೀನಿ ನಾನು. ಆ್ಯಂಡ್ ಈ ಡ್ರೆಸ್ಗೆ 5 years ಕಂಪ್ಲೀಟ್ ಆಗಿದೆ. ಹೆಂಗೆ ಅಂತ ಹೇಳ್ತೀನಿ ನೋಡಿ. ನನ್ನ ಹಸ್ಬೆಂಡು ಫಸ್ಟು ನಮ್ಮ ಮ್ಯಾರೇಜ್ ಆಗಿದ್ದ ವರ್ಷದಲ್ಲಿ ಮೊದಲನೇ ಯುಗಾದಿ ಬಂದಿತ್ತು. ಆವಾಗ ನಮ್ಮ ಚನ್ನಸಂದ್ರದಲ್ಲಿ ಒಂದು ಅಂಗಡಿ ಇದೆ, 2500 ನಾನು ಪೇ ಮಾಡಿದ್ದಕ್ಕೆ. ಬಟ್ ನಾನು ಹಾಕ್ಕೊಂಡೇ ಇಲ್ಲ, ಯಾಕಂದರೆ ಫುಲ್ ಬುಕ್ಕ ಥರ ಕಾಣಿಸುತ್ತೆ ಈ ಡ್ರೆಸ್ ಅಂತ ಹೇಳಿ ನಾನು ಹಾಕ್ಕೊತಾನೆ ಇರಲಿಲ್ಲ. ಹಂಗೆ ಕೆಲವೊಂದಿಷ್ಟು ಡ್ರೆಸ್ಗಳು ಹಾಗೆ ಉದ್ದಕ್ಕೆ ಅನಾರ್ಕಲಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಸೊ ಹಂಗೆ ಇಟ್ಟಿದ್ದೀನಿ. ಕೆಲವೊಂದು ಅಮ್ಮ ಮನೇಲಿ ಕೂಡ ಇದ್ದಾವೆ, ಸೊ ನೋಡಬೇಕು ಇನ್ನು ಮುಂದೆ ಆದರೂ ತೊಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಆವಾಗ ಸ್ಟೋರೇಜ್ ಎಲ್ಲ ಜಾಸ್ತಿ ನಮ್ಮ ಮನೆಯಲ್ಲಿ ಸ್ಪೇಸ್ ಇರಲಿಲ್ಲ, ಸೊ ಅದರಿಂದ ಅಮ್ಮ ಮನೆಯಲ್ಲೇ ಬಿಟ್ಬಿಟ್ಟಿದ್ದೀನಿ. ಸೊ ಇವಾಗ ತೊಗೊಂಡ್ಬಂದು ಆರ್ಗನೈಸ್ ಮಾಡ್ಕೋಬೇಕು. ಕೆಲವೊಂದಿಷ್ಟು ಡ್ರೆಸ್ಸಸ್ ಎಲ್ಲ ಅಲ್ಲೇ ಇದೆ, ಯಾವಾಗಾದ್ರೂ ಅಪ್ಪ ಜೊತೆ ಕಾರಲ್ಲಿ ಹೋದರೆ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಇವಾಗ ಒಂದು 3 daysಯಿಂದ ಸ್ವಲ್ಪ ರೊಟೀನ್ ಚೇಂಜ್ ಆಗಿಬಿಟ್ಟಿದೆ. ನನಗೇನು ಗೊತ್ತಾ, ಬೆಳಗ್ಗೆ ಎದ್ದು ಎಗ್ಗೆಲ್ಲನೂ ಮನೇಲಿ ಮಾಡಬೇಕಾದ್ರೂ ಇಷ್ಟ ಆಗೋಲ್ಲ. ಅದೊಂದು ನನಗೆ ಈ ನಡುವೆ ಎಗ್ ಸ್ಮೆಲ್ ನೋಡಿದ್ರೆ ಆಗ್ತಾಯಿಲ್ಲ, ಆ ಥರ ಆಗಿಬಿಟ್ಟಿದೆ. ನಾನಂತೂ ಎಗ್ ತಿಂತಿಲ್ಲ. ನನ್ನ ಹಸ್ಬೆಂಡ್ ಜಿಮ್ಗೆ ಹೋಗ್ತಿದ್ದಾರೆ, ಸೊ ಅವ್ರು ಡೈಲಿ ಮೊಟ್ಟೆ ಬೇಯಿಸ್ಕೊಡು ಅಂತಾರೆ. ನನಗೆ ಆಗೋದೇ ಇಲ್ಲ. ಅದು ಬಿಟ್ಟು ಬೇರೆ ಏನಾದರೂ ಮಾಡಿಕೊಡು ಅಂದ್ರೆ ಮಾಡಿಕೊಡ್ತೀನಿ. ಮೊಟ್ಟೆ ಮಾತ್ರ ನನಗೆ ಏನು ಗೊತ್ತಾ, ಪೂಜೆ ಎಲ್ಲ ಮಾಡ್ತೀವಲ್ವ, ಸೊ ಅದರಿಂದ ನೈಟೆಲ್ಲ ಗ್ಯಾಸ್ ಕ್ಲೀನ್ ಮಾಡಿರ್ತೀನಿ. ಬೆಳಗ್ಗೆ ಎದ್ದು ಮೊಟ್ಟೆ ಬೇಯಿಸ್ಬೇಕಂದ್ರೆ ನನಗೆ ಅದು ಇಷ್ಟನೇ ಆಗೋಲ್ಲ. ಮತ್ತು ಅದು ಒಂದು ಮಾಡಿರೋದ್ರಿಂದ ಫುಲ್ ಕಿಚನ್ ಎಲ್ಲ ಗಲೀಜಾದಂಗೆ ಅನಿಸುತ್ತೆ ನನಗೆ. ಮತ್ತು ಎಲ್ಲನೂ ಕ್ಲೀನ್ ಮಾಡಿ ಮತ್ತೆ ಪೂಜೆ ಮಾಡಬೇಕಂದ್ರೆ ತುಂಬ ಲೇಟ್ ಆಗಿಬಿಡುತ್ತೆ. ಸೊ ಅದರಿಂದ ನನಗೆ ಈ ನಡುವೆ ಅದೊಂದು ತಲೆನೋವು ಆಗಿಬಿಟ್ಟಿದೆ. ಕಂಪ್ಲೀಟ್ ರೊಟೀನೇ ಚೇಂಜ್ ಆಗಿಬಿಟ್ಟಿದೆ. ಸೊ ಆದ್ದರಿಂದ ಇವಾಗ ನಾನು ಕೂಡ ಸ್ವಲ್ಪ ಅವ್ರ ಜೊತೆಯಲ್ಲಿನೇ, ಅವರು ಜಿಮ್ಗೆ ಹೋಗ್ತಾರೆ, ನಾನು ವರ್ಕೌಟ್ ಮಾಡಲ್ಲ ಅಷ್ಟೇ. ಬಿಟ್ಟರೆ ನಾನು ಕೂಡ ಅವ್ರು ಏನೇನು ತಿಂತಾರೆ ಅದನ್ನು ನಾನು ಕೂಡ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಅವ್ರೇನು ತಿಂತಾರೆ ಅದನ್ನೇ ನಾನು ಸ್ವಲ್ಪ ಫಾಲೋ ಮಾಡೋದ್ರಿಂದ ಸ್ವಲ್ಪ ರೈಸ್ ಐಟಮ್ಸ್ ಎಲ್ಲ ಮನೆಯಲ್ಲಿ ತುಂಬಾ ಕಮ್ಮಿ ಮಾಡಿದ್ದೀವಿ. ಹಾಗೆ ಸ್ವಲ್ಪ ಚಪಾತಿಯಿಂದ ನನಗೆ ಗೊತ್ತು, ಚಪಾತಿ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಆಗೋಲ್ಲ, ಸ್ವಲ್ಪ ಆಗ್ಬೋದು ಅಷ್ಟೇ, ತೀರಾ ಆಗೋಲ್ಲ ಅಂತ ನನಗೂ ಗೊತ್ತು. ಬಟ್ ಆದರೂ ನನ್ನ ಹಸ್ಬೆಂಡ್ ಕೇಳ್ತಿಲ್ಲ. ಬಟ್ ಏನು ಗೊತ್ತಾ, ರೈಸ್ ತಿನ್ನೋದಾದರೂ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಅಂತ ನನಗೂ ಒಂದು ಖುಷಿ ಇದೆ. ನಮ್ಮ ಮನೆಯಲ್ಲಿ ರೈಸ್ ಐಟಮ್ಸ್ ಜಾಸ್ತಿ ತಿಂತಿದ್ದೆ ನನ್ನ ಹಸ್ಬೆಂಡು. ಈಗ ಅವರು ಚಪಾತಿ ಅಂತಿದ್ದಾರೆ. ಹೆಂಗಿದ್ರೂ ಅವ್ರ ಜೊತೆ ಸೇರ್ಕೊಂಡು ನಾನು ಚಪಾತಿ ತಿಂತಿದ್ದೀನಿ. ನೋಡಬೇಕು ಇನ್ಮೇಲೆ ಇದೇ ರೀತಿ ಇರುತ್ತೆ. ನಮ್ಮ ಮನೇಲಿ ಡೈಲಿ ಚಪಾತಿ ಅನ್ನೋದೇ ಇರುತ್ತೆ ಇನ್ಮೇಲೆ. ಆ್ಯಂಡ್ ಬೆಳಗ್ಗೆ ಎದ್ದಾಗಲಿಂದ ನಮ್ಮ ಮನೇಲಿ ನೀರು ಬರ್ತಾಯಿಲ್ಲ. ಇವಾಗಷ್ಟೇ ಸ್ವಲ್ಪ ನೀರು, ಅದೇ ಟ್ಯಾಂಕರ್ ಬಂದೋಯ್ತು. ಅದು ತುಂಬ ಟೈಮ್ ತೊಗೊಳುತ್ತೆ, ಮ್ಯಾಕ್ಸಿಮಮ್ 1 hour 1.5 hour ತೊಗೊಳುತ್ತೆ ನೀರು ಬರೋದಕ್ಕೆ. ಸೊ ಇವಾಗ 1 ಬೈ ಡ್ರಾಪ್ ಬರ್ತಿದೆ. ಈಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದು, ಇನ್ನು ಏನಾದರೂ ಕೆಲಸ ಇದ್ದರೆ ಮಾಡಿಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಬೇಕು. ಸೊ ಮತ್ತೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಸೀರಿಯಸ್ಲಿ ಈ ಸ್ಯಾರಿ ಹಾಕ್ಕೊಂಡಿರೋದು ತುಂಬಾ ಕಷ್ಟ. ಇವಾಗ ಬನ್ನಿ ಏನಾದರೂ ಮಾಡೋಣ ಅಡುಗೆನ. ಅಮ್ಮ ಊರಿಂದ ಕುಂಬಳಕಾಯಿ ಕೊಟ್ಟು ಕಳಿಸಿದ್ದಾರೆ. ಸೊ ನೋಡಿ ಎಷ್ಟು ದೊಡ್ಡದಿದೆ ಅಂತ ಹೇಳ್ಬಿಟ್ಟು. ಇದು ನಮ್ಮ ಊರಿನ ಕುಂಬಳಕಾಯಿ, ಇವಾಗಷ್ಟೇ ಮುರಿದು ಕೊಟ್ಟು ಕಳಿಸಿರೋದು.
ಸೊ ಬನ್ನಿ, ಇವತ್ತಿನ ಅಡುಗೆ ಬಂದು ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ. ನೋಡಿ ಈ ರೀತಿ ಇದೆ, ಫುಲ್ ಯೆಲ್ಲೋ ಕಲರ್. ಈ ಥರ ಕುಂಬಳಕಾಯಿ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನು ಸಿಹಿ ಕುಂಬಳಕಾಯಿ ಅಂತಾರೋ ಏನೋ ನಂಗೆ ಗೊತ್ತಿಲ್ಲ, ಬಟ್ ಈ ರೀತಿ ಯೆಲ್ಲೋ ಕಲರ್ ಇರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಅದೇನಪ್ಪ, ಊರಿಂದ ಕೊಟ್ಟು ಕಳಿಸಿರೋದು ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಊರೆಲ್ಲ. ಇದು ನೋಡಿ, ಇನ್ನೂ ಚಿಕ್ಕದಾಗಿರೋದನ್ನೇ ಕಿತ್ತು ಕೊಟ್ಟು ಕಳಿಸಿರೋದು. ಸೊ ಕುಂಬಳಕಾಯಿ ಪಲ್ಯ ಅಂತೂ ಸೂಪರಾಗಿ ರೆಡಿಯಾಗಿದೆ. ನಾನು ನಿಮಗೆ ಹೇಳಿದೆ ಅಲ್ವಾ, ಇದು ಸಿಹಿ ಕುಂಬಳಕಾಯಿ ಆ್ಯಕ್ಚುಲಿ. ಇದನ್ನು ನೀವು ಹಾಗೆ ಕೂಡ ಸುಮ್ಮನೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಬೇಯಿಸ್ಕೊಂಡು ತಿಂದ್ರೂ ಸೂಪರಾಗಿರುತ್ತೆ. ಹಲ್ವಾ ಮಾಡಿದ್ರೂ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಇದನ್ನು ರೊಟ್ಟಿ ಜೊತೆ ಆ್ಯಕ್ಚುಲಿ ಮಾಡೋದು, ರಾಗಿ ರೊಟ್ಟಿ ಜೊತೆ, ಹಾಗೆ ಅಕ್ಕಿ ರೊಟ್ಟಿ ಜೊತೆಲೂ ಸೂಪರ್ ಕಾಂಬಿನೇಷನ್, ಹಾಗೆ ಚಪಾತಿ ಜೊತೆಲೂ ಚೆನ್ನಾಗಿರುತ್ತೆ. ಇಲ್ಲಿ ಬ್ಯಾಂಗ್ಳೂರಲ್ಲಿ ವೆರಿ ರೇರ್ ಅಲ್ವಾ ಅಕ್ಕಿ ರೊಟ್ಟಿ ಎಲ್ಲ ಮಾಡೋದು. ಸೊ ಅದರಿಂದ ಟೇಸ್ಟ್ ಅಂತೂ ಸಖತ್ತಾಗಿದೆ. ಹೆಂಗಿದ್ರು ನನ್ನ ಹಸ್ಬೆಂಡು ಡಯಟ್ ಮಾಡ್ತಿದ್ದಾರಲ್ವ, ಸೊ ಅದಕ್ಕೆ ಆಯಿಲೇ ಹಾಕ್ತೆ ಸ್ವಲ್ಪನೇ ಹಾಕಿ ಮಾಡಿದ್ದೀನಿ. ನಿಜವಾಗ್ಲೂ ಟೇಸ್ಟ್ ವೈಸ್ ಅಂತೂ ಸೂಪರಾಗಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಇದನ್ನು ಸೂಪರಾಗಿರುತ್ತೆ. ಸೊ ಇವಾಗ ಕುಂಬಳಕಾಯಿ ಪಲ್ಯ ಕೂಡ ರೆಡಿ ಆಯಿತು, ಎಲ್ಲ ಆಯಿತು. ಇನ್ನು ನನಗಂತ ಒಂದು ಸ್ವಲ್ಪ ರೈಸ್ ಇಟ್ಕೊಂಡಿದ್ದೀನಿ. ನೆನ್ನೆದು ಸೊಪ್ಪು ಸಾಂಬಾರಿದೆ. ನಾನು ಇವತ್ತು ನಮ್ಮ ಮನೇಲಿ ನಾನ್ ವೆಜ್ ಮಾಡಲ್ಲ, ಸೊ ಅದಕ್ಕೋಸ್ಕರನೇ ಇಷ್ಟೇ ಸಿಂಪಲಾಗಿ ಇವಾಗ ಇದನ್ನು ತಿಂದು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.